ತೊಂದರೆ ಆಗಲ್ಲ, ಇಲ್ಲಿ ಕೈ ಮುಕ್ಕೊಂಡು ಹೋಗ್ಬಿಟ್ರೆ. ಪ್ರಯಾಣ ಮಾತ್ರ ಭಾಳ ಸುಖಕರವಾಗಿರುತ್ತೆ. ಯಾರಿಗೆ ಯಾವ ಕೆಟ್ಟ ಇದು ಅನುಭವನೂ ಆಗಿಲ್ಲ. ಇಲ್ಲಿ ಡೈಲಿ ಇಲ್ಲೇ ನಿಲ್ಲಿಸಿ ದೇವರ ದರ್ಶನ ಮಾಡಿ ಹೋಗೋದು. ಸೊ ಹೀಗೆ ಚಾರ್ಮುಡಿ ಘಾಟ್ ಪಾಸ್ ಆಗ್ತಾ ಇದ್ವಿ. ವಿಶೇಷವಾಗಿ ಶ್ರೀ ಅಣ್ಣಪ್ಪ ಸ್ವಾಮಿ ಒಂದು ದೇವಸ್ಥಾನ ಅಂತ ಸಿಗುತ್ತೆ. ಇಲ್ಲಿ ಹೋಗೋ ಒಂದು ಪ್ರತಿಯೊಂದು ಗಾಡಿನೂ ಸಹ ಅವ್ರು ಬಂದು ಇಲ್ಲಿ ಗಾಡಿ ನಿಲ್ಲಿಸಿ ಒಂದು ದೇವ್ರನ್ನ ದರ್ಶನ ಪಡೆದು ಹೋಗ್ತಾರೆ. ಒಂದ್ಸಲಿ ಮಾತಾಡ್ಸೋಣ. ನಮಸ್ಕಾರ, ಎಲ್ಲಿಂದ ಬಂದಿರೋದು? ಅಗ್ರೆ. ಓಕೆ, ಈ ಕಡೆ ಹೋದಾಗೆಲ್ಲ ಇಲ್ಲಿ ಡೈಲಿ ಇಲ್ಲೇ ನಿಲ್ಲಿಸಿ ದೇವರ ದರ್ಶನ ಮಾಡಿ ಹೋಗೋದು. ಓಕೆ, ಎಷ್ಟು ವರ್ಷದಿಂದ ಈ ಥರ ಮಾಡ್ತಾ ಇದ್ದೀರಾ? ನಾವು ಸುಮಾರು 6-7 ವರ್ಷ ಇದೇ ರೀತಿ ಮಾಡ್ತಿದ್ದೀರಾ? ಇದು ಘಾಟಿ ಸೇಫ್ಟಿ ಇರೋದು ದೇವರು. ಅಂದರೆ ಘಾಟ್ ಸೆಕ್ಷನ್ ಮಧ್ಯ ಒಂದು ಕಾಯ್ತಾ ಇರೋ ಒಂದು ದೇವರು. ಓಕೆ, ಸೊ ಅದು ಒಂದು ನಂಬಿಕೆ, ವಾಡಿಕೆ ಅವಾಗಿಂದ. ಒಳ್ಳೇದಾಗಲಿ. ಇಲ್ಲೇ ನಿಲ್ಲಿಸಿ ಹೋಗೋದು. ಓಕೆ ಓಕೆ. ಯಾವುದೇ ರೀತಿ ಇದ್ರು ನೋಡಿ, ಎಲ್ಲ ಗಾಡಿಗಳು ಇಲ್ಲಿ ಬಂದು ಈ ರೀತಿ, ಎಸ್ಪೆಷಲಿ ನಮ್ಮ ಎಲ್ಲೋ ಬೋರ್ಡ್ ಇರೋವಂಥವ್ರು, ಟ್ರಾನ್ಸ್ಪೋರ್ಟೇಷನ್ ಇರೋವಂಥವ್ರು ಇಲ್ಲಿ ಬಂದು ಈ ರೀತಿ ನಿಲ್ಲಿಸಿ ಒಂದು ಪ್ರಾರ್ಥನೆ ಪಡ್ಕೊಂಡು ಅವರು ಹೋಗೋದು. ಅಣ್ಣಪ್ಪ ಸ್ವಾಮಿ ಇದು ನಾವಿಲ್ಲೇನು ದರ್ಶನ ಪಡಿತಾ ಇರೋವಂಥ ದೇವರು, ಅವರ ಒಂದು ಪಾದುಕೆಗಳನ್ನ ಸಹ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಜೊತೆಗೆ ಗಣಪತಿ ಎಲ್ಲೋದ್ರು ನಮ್ಮನ್ನ ಕಾಯೋದಕ್ಕೆ ಇರ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಬಂದ್ರಾ? ಸೊ ಯಾವಾಗಲೂ ಈ ಕಡೆ ಹೋದಾಗ ಇಲ್ಲಿ ಬಂದು ದರ್ಶನ ಪಡೆದು ಹೋಗ್ತೀರಾ? ಓಕೆ, ಏನೊಂದು ನಂಬಿಕೆ ನಿಮಗೆ ಇಲ್ಲಿ? ರೋಡು ಘಾಟ್ ಸೆಕ್ಷನ್ ಕಾಯುತ್ತೆ. ಏನು ತೊಂದರೆ ಆಗಲ್ಲ, ಇಲ್ಲಿ ಕೈ ಮುಕ್ಕೊಂಡು ಹೋಗ್ಬಿಟ್ರೆ ಹಾಂ, ಎಲ್ಲ ಒಳ್ಳೇದಾಗ್ತದೆ. ಇಲ್ಲಿವರೆಗೂ ಏನೋ ಒಂದು ಇದೇ ಇಲ್ಲ. ಹೌದು. ನೀವು ಎಲ್ಲಿಂದ ಬಂದಿದ್ರಿ? ನಾವು ಶಿವಮೊಗ್ಗ. ಶಿವಮೊಗ್ಗನಾ? ಓಕೆ. ಪ್ರಯಾಣ ಮಾತ್ರ ಭಾಳ ಸುಖಕರವಾಗಿರುತ್ತೆ. ಯಾರಿಗೆ ಯಾವ ಕೆಟ್ಟ ಇದು ಅನುಭವನೂ ಆಗಿಲ್ಲ. ಇಲ್ಲಿ ಎಲ್ಲ ದೇವ್ರ ಶಕ್ತಿ ಇದೆ, ಯಾರಿಗೆ ಏನೂ ಇಲ್ಲ, ಕಾಪಾಡ್ತಾ ಇದೆ. ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಆರಾಮ್ಸೆ ವಾಪಸ್ ಕರ್ಕೊಂಡ್ ಬರ್ತಾರೆ ಅನ್ನೋದು. ದರ್ಶನ ಮಾಡ್ಕೊಂಡೇ ಹೋಗ್ತಾರೆ. ಅಷ್ಟು ಕ್ಲೀನಾಗಿ ಕಾಪಾಡ್ಕೊಂಡು ಯಾರಿಗೇನು ಏನೇನು ಇದೇ ಇಲ್ಲ. ನಾವು ಬಂದು 20 ವರ್ಷ ಆಯ್ತು. ಇಲ್ಲ ಸರಿ ನಾವು ನೋಡಿದಂಗೆ ಏನು ಅವಾರ ಇಲ್ಲ. ಇಂಥ ಘಾಟಿ ಸೆಕ್ಷನ್ನಾಗೆ ಏನಾರು ಒಂದು ಅನಾಥ ಆಗ್ತಾ ಇರ್ಬೇಕು. ಹಾಕತ್ತೇನೆ ಈಗ ನೀವೇ ಬರಲಿ, ಕಾರಲ್ಲಿ ಬರಲಿ, ಫಸ್ಟ್ ಇಲ್ಲಿ ಎಂಟ್ರಿ ಅಲ್ಲ, ಧರ್ಮಸ್ಥಳ ನೆಕ್ಸ್ಟ್. ಹೌದು. ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಧರ್ಮಸ್ಥಳ. ಹೌದಾ? ನೀವು ಇಲ್ಲಿ ಬಂದಾಗೆಲ್ಲ ಸ್ಟಾಪ್ ಮಾಡ್ತೀರಾ? ಹೋಗುವಾಗ ಬರುವಾಗಿಲ್ಲ ಒಂದು ಸ್ಟಾಪ್ ಇರುತ್ತೆ ನಿಮ್ಮದು? ಹಾಂ, ಓಕೆ. ಚಾರ್ಮಡಿ ಘಾಟ್ ಹತ್ರ ಧರ್ಮಸ್ಥಳಕ್ಕೆ ಇರ್ಬೋದು, ಮಂಗಳೂರು ಈ ಕಡೆ ಪಾಸ್ ಆಗೋರೆಲ್ಲ ಇಲ್ಲಿ ಬಂದು ಅಣ್ಣಪ್ಪ ಸ್ವಾಮಿ ಒಂದು ದರ್ಶನ ಪಡ್ಕೊಂಡು ಒಂದು ಏನೊಂದು ಘಾಟ್ ಸೆಕ್ಷನ್ ಇರೋದ್ರಿಂದ ಒಂದು ಪ್ರಯಾಣ ಒಂದು ಸುಖಕರವಾಗಿರಲಿ ಅಂತ ಹೇಳಿ ದರ್ಶನ ಪಡೆದು ಹೋಗ್ತಾರೆ. ಎಲ್ಲರಿಗೂ ಒಂದು ನಂಬಿಕೆ. ಸೊ ನಾವು ಅದೇ ಒಂದು ನಂಬಿಕೆನೇ ಇಲ್ಲಿ ನಿಲ್ಲಿಸಿ ಒಂದು ದರ್ಶನ ಪಡೆದು ನಮ್ಮ ಪ್ರಯಾಣ ಮುಂದುವರಿಸ್ತಿದ್ದೀವಿ. ಸೊ ನೀವು ಸಾಧ್ಯವಾದರೆ ಈ ಕಡೆ ಪ್ರಯಾಣ ಮಾಡ್ತಿರುವಾಗ ಒಂದು ಇಲ್ಲಿ ದರ್ಶನ ಪಡೆದು ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.